God has given us the eternal life in Christ Jesus. ದೇವರು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ನಿತ್ಯ ಜೀವನ ಕೊಟ್ಟಿದ್ದಾನೆ. Hallelujah. Hallelujah. This eternal life means God's life and God's nature is in us. ಈ ಒಂದು ನಿತ್ಯ ಜೀವನ ಅಂದ್ರೆ ಅದು ದೇವರ ಜೀವ, ದೇವರ ಒಂದು ಸ್ವಭಾವ ನಮಗೆ ಕೊಡಲ್ಪಟ್ಟಿದೆ. Hallelujah. The disease destroying life is in us. The disease killing life is in us. ರೋಗವನ್ನು ನಾಶಪಡಿಸುವಂತ ಜೀವನ ನಮ್ಮಲ್ಲಿದೆ. Hallelujah. How much we understand this, how much we know, how much we believe, how much we are aware, we can walk that much victoriously in our lives. ಎಷ್ಟು ನಾವು ಇದರ ಬಗ್ಗೆ ನಾವು ತಿಳಿದುಕೊಳ್ಳುತ್ತೀವೋ, ಎಷ್ಟು ಇದರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳುತ್ತೀವೋ, ಅಷ್ಟು ನಾವು ಇದರಲ್ಲಿ ನಾವು ಜಯವುಳ್ಳವರಾಗಿ ನಡಲಿಕ್ಕೆ ಆಗುತ್ತದೆ. Hallelujah. 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 ಎಲ್ಲರೂ ನಾವು ಹೇಳ್ತೇವೆ ನಮ್ಮ ದೇವರು ದೊಡ್ಡ ದೇವರು ಅಂತ, ಆದರೆ ದೊಡ್ಡ ವಿಷಯಗಳು ಆಗುತ್ತಾ ಇಲ್ಲ ಬಹಳ ಸತಿ. ಯಾಕೆ ಕಾರಣ? ಒಂದು ಸತಿ ಒಂದು ಹುಡುಗ ಅವ್ರ ಅಪ್ಪನ ಕೇಳಿದ್ದಾನಂತೆ. ಏನಂತ ಕೇಳಿದ್ದಾನೆ, ಡ್ಯಾಡಿ ನೀನೇನೋ ದೊಡ್ಡ ದೇವರು ಅಂತ ಹೇಳ್ತಾ ಇದೆ, ನಮ್ಮ ದೇವರು ಎಷ್ಟು ದೊಡ್ಡಗಿರ್ತಾನೋ ಅದು ತಿಳಿಸು ಅಂತ ಹೇಳಿದ್ದಾನಂತೆ. ಅಂದರೆ ಸರಿ ಅಂತ ಹೇಳಿ ಸ್ವಲ್ಪ ನೋಡ್ತಾ ಇರುವಾಗ ಮೇಲೆ ಆಕಾಶದಲ್ಲಿ ಫ್ಲೈಟ್ದಲ್ಲಿ ಚಿಕ್ಕ ವಿಮಾನವು, ಅಂದರೆ ದೊಡ್ಡ ವಿಮಾನವೇ ಅದು ದೂರಕ್ಕೆ ಹೆಂಗೆ ಕಾಣಿಸ್ತಾ ಇದೆ, ಸಣ್ಣದಾಗಿ ಕಾಣಿಸ್ತಾ ಇತ್ತು. ಅದನ್ನು ತೋರಿಸಿ ಕಾಣಿಸ್ತಾ ಇದೆ ಅಂದರೆ ಎಷ್ಟು ಸಹ ಇದು ಭಾಳ ಸಣ್ಣದಿದೆ. ಮತ್ತು ನೆಕ್ಸ್ಟ್ ವೀಕ್ ಏನು ಮಾಡಿದ್ದಾನೆ, ಏರೋಡ್ರಮ್ ಕರ್ಕೊಂಡೋಗಿ ಅಲ್ಲಿ ಫ್ಲೈಟ್ನ ಹತ್ತಿರವಾಗಿ ತೋರಿಸಿದ. ವಾವ್, ಇಷ್ಟು ದೊಡ್ಡ ಫ್ಲೈಟಾ ಅಂತ ಕೇಳಿದ್ದಾನಂತ. ಅಂದರೆ ಫ್ಲೈಟ್ ಸೈಜ್ ಅದೇ ಮಗ, ಆದರೆ ಏನು ಅಲ್ಲಿ ದೂರಕ್ಕಿರುವುದರಿಂದ ನಿನಗೂ ಸಣ್ಣದಾಗಿ ಕಾಣಿಸಿದೆ ಫ್ಲೈಟ್. ಈಗ ಹತ್ತಿರಕ್ಕೆ ಬಂದಿದಾಗ ದೊಡ್ಡದಾಗಿ ಕಾಣಿಸಿದೆ. ನೀನು ದೇವರಿಗೆ ಎಷ್ಟು ಹತ್ತಿರವಾಗಿ ಹೋಗ್ತೀಯೋ ಅಷ್ಟು ದೊಡ್ಡ ಆತನ ಸ್ಥಿತಿಯನ್ನು ನೀನು ಅನುಭವಿಸ್ತೀಯ ಅಂತ ಹೇಳಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಯಾವಾಗಲೂ ಸೇಮ್, ನಾವೇ ದೂರ, ನಮ್ಮ ಡಿಸ್ಟೆನ್ಸೇ ಮೇಂಟೈನ್ ಮಾಡ್ತಾ ಇರ್ತೀವಿ. ಎಷ್ಟು ಹತ್ತಿರವಾಗಿ ಹೋಗ್ತೀಯೋ ಅಷ್ಟು ಆತನ್ನು ನಂಬುವುದಕ್ಕೆ, ಅಷ್ಟು ಆತನ್ನು ದೃಷ್ಟಿಸುವುದಕ್ಕೆ, ಅಷ್ಟು ನಾವು ಆ ಜೀವನವನ್ನು ಹೊರಗೆ ಕಾಣಿಸುವುದಕ್ಕೆ ಆಗುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. Say to next person, problem is in you, not in God. ಸಮಸ್ಯೆ ನಿನ್ನಲ್ಲಿದೆ, ದೇವರಲ್ಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗಲೂ ನಾವು ನಮ್ಮಲ್ಲಿ ಸಮಸ್ಯೆ ಇಟ್ಕೊಂಡು ದೇವರಲ್ಲಿದ್ದಾನೆ, ದೇವರು ಏನೋ ಆತನ ಅಟೆಂಡರ್ ಆಗಿದ್ದಂಗೆ ನಮಗೆ. ಆತನ ಎಷ್ಟು ಒಳ್ಳೆಯವನು. ಬೇರೆಯವರು ನನ್ನಂಥವ್ರು ಅಂದರೆ ಏನು ಮಾಡ್ತಾರೆ, ಏನು ಹಂಗೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಆದರೆ ದೇವರು ಮಾತ್ರ ಅಷ್ಟು ತಾಳ್ಮೆ, ಪ್ರೀತಿ ಇರುವಂಥ ದೇವರು. ಆಮೆನ್, ಹಲ್ಲೆಲೂಯಾ. ವಿ ಡು ಆ್ಯಕ್ಷನ್ ಸಾಂಗ್. ನನ್ನ ವ್ಯಾಧಿ ಇಲ್ಲದೆ ಸುಖ ಜೀವನ ನನಗೂ ಕೊಟ್ಟಿದೆಯಾ. ನೀನು ಅನ್ಬೋದು ವ್ಯಾಧಿ ಇದೆ ಇಲ್ಲ, ಒಳಗಡೆ ಏನೂ ಇಲ್ಲ. ನೀನು ಎಷ್ಟು ಅರ್ಥ ಮಾಡಿಕೊಂಡು ಎಷ್ಟು ಹತ್ತಿರವಾಗಿ ಕ್ಲೋಸ್ ಆಗಿ ಹೋಗ್ತೀಯೋ ಅಷ್ಟು ನಿನಗೆ ಆಗುತ್ತದೆ. ಹಲ್ಲೆಲೂಯಾ. ವ್ಯಾಧಿ ಆಗಲಿ, ಸಾಲ ಆಗಲಿ, ಎಲ್ಲ ಕೂಡ ಏನು ಒಳಗಡೆ ಏನಿಲ್ಲ. ಆದರೆ ನಾವು ನಂಬಿ ಮುಂದೆಗೆ ಹೋಗೋಣ. ಹತ್ತಿರವಾಗಿ ಹೋಗುವಾಗೆಲ್ಲ ಆ ವಿಷಯಗಳು ಮಾಯವಾಗುತ್ತಾ ಇರ್ತವೆ. ಆಮೆನ್. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ನನ್ನ ಕುರುಬನೇ, ನನ್ನ ಒಳ್ಳೆ ಕುರುಬನೇ, ನನಗೇನು ಕಡಿಮೆ ಇಲ್ಲಪ್ಪ. ನನ್ನ ಕುರುಬನೇ, ನನ್ನ ಒಳ್ಳೆ ಕುರುಬನೇ, ನನಗೇನು ಕೊರತೆ ಇಲ್ಲಪ್ಪ. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ನನ್ನ ಕುರುಬನೇ, ನನ್ನ ಒಳ್ಳೆ ಕುರುಬನೇ, ನನಗೇನು ಕಡಿಮೆ ಇಲ್ಲಪ್ಪ. ನನ್ನ ಕುರುಬನೇ, ನನ್ನ ಒಳ್ಳೆ ಕುರುಬನೇ, ನನಗೇನು ಕೊರತೆ ಇಲ್ಲಪ್ಪ. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ವ್ಯಾಧಿ ಇಲ್ಲದ ಸುಖ ಜೀವ ನನಗೆ ಕೊಟ್ಟಿದೀಯಾ, ಸಾಲ ಇಲ್ಲದೆ ಕೈ ಹಿಡಿದು ನಡೆಸುತ್ತಿದ್ದೀಯಾ. ನನ್ನ ಕುರುಬನೇ, ಒಳ್ಳೆ ಕುರುಬನೇ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ, ನನ್ನ ಒಳ್ಳೆ ಕುರುಬನೇ, ನನಗೇನು ಕಡಿಮೆ ಇಲ್ಲಪ್ಪ. ನನ್ನ ಕುರುಬನೇ, ನನ್ನ ಒಳ್ಳೆ ಕುರುಬನೇ, ನನಗೇನು ಕಡಿಮೆ ಇಲ್ಲಪ್ಪ. ಹಲ್ಲೆಲೂಯಾ.
ಯಾರ್ಯಾರಿಗೆ ಕಡಿಮೆ ಯಾವುದ್ಯಾವುದು ಸಮಸ್ಯೆ ಇದ್ದರೆ ಏನು ಮಾಡಬೇಕು? ಸೀಕ್ರೆಟ್ ಯೇಸುವಿನಿಗೆ ಹತ್ತಿರವಾಗಿ, ಆತ ನಮ್ಮಲ್ಲೇ ಇದ್ದಾನೆ, ಆತನ ಸಹವಾಸಕ್ಕೆ ಎಷ್ಟು ಹೋಗ್ತೀವೋ ಅಷ್ಟು ನಾವು ನೋಡ್ತೀವಿ. ಆಮೆನ್.